ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಗೀತಾ ಮಹೇಶ್ ಯೂಟ್ಯೂಬ್ ಚಾನೆಲ್. ಗುಡ್ ಮಾರ್ನಿಂಗ್ ಸಾಯಿವ್ರೆ. ಅಂತ ವೆರಿ ಗುಡ್ ಮಾರ್ನಿಂಗ್. ಓಕೆ, ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬಂದುಬಿಟ್ಟು 5:20. ಸೊ ಟ್ರೈನ್ ಎಷ್ಟು ಗಂಟೆಗೆ ಇರೋದು? ನೀವು 6 ಗಂಟೆ. ಟ್ರೈನ್ 6 ಗಂಟೆಗೆ ಇರೋದು. ಕಣ್ಣು ಎಷ್ಟು ಊದ್ಕೊಂಡ್ಬಿಟ್ಟವನು. ಮೈನ ನಿದ್ದೆ ಆಗೈತೇನೆ? ನಾನಂತೂ ನಿದ್ದೆ ಆಗಲಿಲ್ಲ. ಮಕ್ಕಳಕ್ಕೆ 12 ಗಂಟೆ ಮತ್ತೆ ನಿದ್ದೆ ಆಗುತ್ತೆ. ಸೊ ಟ್ರೈನ್ ಇರೋದು 6 ಗಂಟೆಗೆ. ಅದಕ್ಕಿಂತ ಮುಂಚೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಆಯಿತು. ಆಮೇಲೆ ಟೀ ಕುಡ್ಕೊಂಡು ರೆಡಿ ಆಗ್ಬೇಕು. ಟೀ ಯಾರು ಮಾಡೋದ? ನೀನೇ ಮಾಡೋದು ಈಗ. ಅಯ್ಯ ಓಕೆ, ಟೀ ಮಾಡ್ಬಾ. ಟೀ ಕುಡ್ಕೊಂಡ ಈ ಸತಿ ಆಟೋ ಇಲ್ಲ, ಸ್ಕೂಟಿಯಲ್ಲಿ ಹೋಗೋದು. ಆರಾಮಾಗಿ ಆಟೋಲ್ಲಿ ಹೋಗ್ತಿದ್ವಿ ಪ್ರತಿ ಸಲ. ಈ ಸತಿ ಸ್ಕೂಟಿಯಲ್ಲಿ ಹೋಗೋದು. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಮತ್ತು ಸ್ಟೇಷನಲ್ಲಿ ಸಿಗೋಣ. ಬಾ ಮೈ ಟೀ ಮಾಡು. ಬಾ ಪಟ್ಟದ ರವಿ ಅನ್ ಬರ್ತಾನೆ. ಪಟ್ಟದ ಟೀ ಕುಡಿಯೋದು. ಫೋನ್ ಮಾಡ್ತೀನಿ, ಮಾಡು. ಓಕೆ, ಸಿಗೋಣ ಸ್ಟೇಷನಲ್ಲಿ. ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ, ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ? ಟ್ರೈನಲ್ಲಿ ಒಟ್ಟು ಟೈಮ್ ಪಾಸ್ ಆಗ್ತಿರಲಿಲ್ಲ. ಸೊ ಹಾಗಾಗಿ ಲೋಡೋಕಿಂಗ್ ಆಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ವಿ. ಕಾಂಪಿಟೇಷನ್ ಮೇಲೆ ಸ್ಟಾರ್ಟ್ ಆಯಿತು. ಇಬ್ಬರದು ಸಿಂಗಲ್ ಕಾಳ ಅಷ್ಟೇ ಇತ್ತು. ಇದರಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ಲೂಸರ್ ಆಗ್ತಾರೆ ಅಂತೇಳಿ ನೋಡೋಣ. ಸ್ವಲ್ಪ ನಿದ್ದೆ ಮಾಡಿದ್ಮೇಲೆ ಆಮೇಲೆ ಸ್ವಲ್ಪ ಬೇಜಾರು ಅನಿಸ್ತಿತ್ತು. ಸೊ ಹಾಗಾಗಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಿಯರ್ ಆಗಿ ಬಂತು, ಬಟ್ ಅದು ಯಾರು ವಿನ್ ಆಗ್ತಾರೆ ಅಂತ ಗೊತ್ತಿಲ್ಲ. ಯಾರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರಿ. ಗೈಸ್, ಇವಾಗ ಹುಬ್ಳಿ ಬಂತು. ಎಷ್ಟು ರಶ್ ಐತಿ ಟ್ರೈನೆಲ್ಲ. ನಮ್ಮ ಸೀಟ್ ಮೇಲೆ ಐತಿ. ಎಷ್ಟನೇ ಪ್ಲಾಟ್ಫಾರ್ಮ್ ಬಂದೈತೆ ಗೊತ್ತಿಲ್ಲ. ನಮ್ಮ ಸಾಹೇಬ್ರಿ ಹುಬ್ಳಿಯಿಂದ ಎದ್ರು. ಹುಬ್ಳಿಯಿಂದ ನಾಷ್ಟ ಚಾ ಎಲ್ಲ ರೆಡಿ. ಮೈ ನಿದ್ದೆ ಮುಗೀತು. ಹುಬ್ಳಿ ಯಾವುದಿಲ್ಲ ಮೈ? ಹಾಂ, ಹುಬ್ಳಿ ಯಾವುದಿಲ್ಲ? ಎಷ್ಟು ಬೇಗ ಬಂದೈತೆ ನೋಡಿ ಇವತ್ತು. ಇನ್ನೂ ಟೈಮ್ ಐತೇನಲ್ಲ, ಅದಕ್ಕೆ ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀ ತಗೊಂಡ್ವಿ. ಅದು ಇರಾಕ ಇಷ್ಟ ಐತೆ. ಅದ್ರಾಗ ಜಾಸ್ತಿ ಎಲ್ಲ ಐತೆ. ಕುಡಿ. ಅರ್ಧ ಖಾಲಿ ಮಾಡಿ 5 ಕೊಡು. ಕುಡಿಲ್ಲ, ಎಷ್ಟು ಟೀ ಕುಡಿಯೋಕ್ಕಾಗ. ಟೀ ಕುಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ವಿ. ಅಷ್ಟರಲ್ಲಿ ಬೆಳಗಾವಿ ರೀಚ್ ಆಗಿತ್ತು. ಇವಾಗ ಟೈಮ್ ಬಂದುಬಿಟ್ಟು 11:20. ಇನ್ನೂ 1.5 and 2 hours ಬೇಕು ನಾವು ರಾಯಬಾಗ್ ರೀಚ್ ಆಗೋಕ್ಕೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಇಲ್ಲಿಂದು ಘಟಪ್ರಭಾ ಹೋಗಿ ಸ್ಟಾಪ್ ಆಗಬೇಕು. ಆಮೇಲೆ ನೆಕ್ಸ್ಟ್ ಸ್ಟಾಪ್ ರಾಯಬಾಗ್ ಬರುತ್ತೆ. ಇಲ್ಲಿ ಬೆಲ್ಗಾಮ್ ಬಿಟ್ಟ ಮೇಲೆ ಸೊ ವ್ಯೂಸ್ ಚೆನ್ನಾಗೈತಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಕ್ಲಿಪ್ ತೊಗೊಂಡೆ. ಬಟ್ ಈ ಥರ ಯಾರೂ ವಿಡಿಯೋನ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ರಿಸ್ಕ್ ಅಂತ ಅನಿಸುತ್ತೆ. ಮೊಬೈಲ್ ಒಂದ್ಸಲ ಕೈ ಜಾರಿದ್ರೆ ಕೆಳಗೆ ಹೋಗ್ಬಿಡುತ್ತೆ. ಯಾರೂ ಮಾಡೋಕ್ಕೆ ಹೋಗಬೇಡಿ ಈ ಥರ. ಕೊಪ್ಪಳದ ಹೆಣ್ಣು ಮಜ್ಜಿಗೆ ಅಂತ ಹೇಳ್ಬಿಟ್ಟು ಮೈ ಒಬ್ಬನೇ ಕುಡಿತಿರೋದು. ಹೆಂಗಿರುತ್ತೆ? ಚಲೋ ಇರುತ್ತೆ.
ಕುಡೀರಿ. ಇವತ್ತು ಒಟ್ಟಿಗೆ ಭೋಜನನೇ ಇಲ್ಲ, ಕರೆಕ್ಟಾಗಿ ಟಿಫನು ಆಗಲಿಲ್ಲ. ಕುಡೀರಿ. ಯಾವ ಊರು ಬಂತು? ಘಟಪುರ. ಇನ್ನೂ ಎಷ್ಟೊತ್ತಾಗುತ್ತೋ? ಅರ್ಧ ಗಂಟೆ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ರಾಯಬಾಗ? 25 ಕಿಲೋಮೀಟ್ರ್ಗೆ ಅರ್ಧ ಗಂಟೆ ಸ್ಟಾಪ್ ಮಾಡಿದ್ರಿ ಇಲ್ಲೇ. ಸೊ ಇದು ಘಟಪ್ರಭಾ, ಅರ್ಧ ಗಂಟೆ ಕಾಯಬೇಕು. ಹಶು ಆಗೈತೇನಿಲ್ಲ ನಿಂಗೆ? ಹಾಂ, ಹಶು ಆಗೈತೇನಿಲ್ಲ? ಇಲ್ಲ, ನಂಗಾರ ಹಶು ಆಗೈತಿ. ಇವಾಗ ಘಟಪ್ರಭಾ ಇವಾಗ ಮೂವ್ ಆಗಕೈತು ಟ್ರೈನ್. ಇನ್ನು ರಾಯಬಾಗ್ ಹೋಗಕ್ಕೆ ಅರ್ಧ ಗಂಟೆ ಕಾಯಬೇಕು. ಅಲ್ಲಿಂದ ಬಂದಮೇಲೆ ಇಲ್ಲಿ ಬಂದು ಅರ್ಧ ಗಂಟೆ ವೇಟ್ ಮಾಡಿಸ್ತಾರೆ. ಎಷ್ಟು ಬೇಸರ ಅನ್ಸ್ಕೊಡ್ತೈತೆ ಇದು. ಅಂತೂ ಇಂತೂ ಟ್ರೈನ್ ಬಿಟ್ಟಿತ್ತು. ಸೊ ಈ ಥರ ನೋಡೋಕೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ನೋಡ್ರಿ ಇದು. ಇದು ರಿಪೇರಿ ನಡೆದೈತೆ ನೋಡ್ರಿ. ಇದು ಡೆಮಾಲಿಷ್ ಮಾಡ್ತಿದ್ದಾರೆ. ಘಟಪ್ರಭಾ ಸ್ಟೇಷನ್ ಇದು. ನೆಕ್ಸ್ಟ್ ರಾಯಬಾಗ್ ಬಂದಮೇಲೆ ಸಿಗೋಣ. ನಮ್ಮ ಸಾಹೇಬ್ರು ಫೋನ್ನಾಗ ಬಿಸಿ ಅದಾರ. ನೆಕ್ಸ್ಟ್ ರಾಯಬಾಗ್ ಬಂದಮೇಲೆ ಸಿಗೋಣ. ನೋಡಿ ಇವಾಗ ಹಳ್ಳಿ ಎಂಟ್ರಿ ಕೊಟ್ಟಿತ್ತು. ಇವಾಗ ಈ ಹಳ್ಳಿ ವಾತಾವರಣ ನೋಡೋಕ್ಕೆ ಒಂಥರ ಚೆಂದ. ಗಿಡಗಳು, ಮನೆ, ಈ ಥರ ಸಿಟಿಯಲ್ಲೆಲ್ಲ ಸ್ಲ್ಯಾಪು, RCC ಎಲ್ಲ ಬಿಲ್ಡಿಂಗ್ಗಳು ಇರ್ತಾವೆ. ಇಲ್ಲಿ ನೋಡಿದ್ರೆ ಹಂಚಿನ ಮನೆಗಳು ಸಿಟಿಯಲ್ಲಿ ಎಲ್ಲೂ ಸಿಗೋಲ್ಲ. ಇವಾಗ ಸದ್ಯಕ್ಕೆ ಸೀಸನ್ ಇರೋದು ಗೋಧಿ, ಕಡ್ಲಿ, ಮೆಕ್ಕೆಜೋಳ ಐತಿ, ಆಮೇಲೆ ಕಬ್ಬು. ನೋಡಿರಿ ಈ ಥರ ಹಳ್ಳಿಯಲ್ಲಿ ಅಲ್ಲೊಂದು ಮನೆ ಇಲ್ಲೊಂದು ಮನೆ, ಮಧ್ಯೆ ಹೊಲದಲ್ಲೇ ಮನೆಗಳಿರೋದು. ಇದನ್ನು ನೋಡೋಕೆ ಒಂಥರ ಚೆಂದ ಅನಿಸುತ್ತೆ. ಭಾಳ ದಿನ ಆದಮೇಲೆ ಈ ಥರ ವ್ಯೂ ನೋಡ್ತಿರೋದು. ಸೊ ನೋಡಿರಿ, ಬೆಳೆ ಅಲ್ಲೊಂದಿಲ್ಲೊಂದು ಮನೆ ಅಲ್ಲ, ಹಂಚಿನ ಮನೆಗಳಿಲ್ಲೆಲ್ಲ. ಸೊ ಈ ಥರ ಸಿಟಿಯಲ್ಲೆಲ್ಲೂ ಸಿಗೋಲ್ಲ. ಗಿಡ, ಮರ, ಬಳ್ಳಿ ಎಲ್ಲನೂ ನೋಡ್ಬೋದು. ಸೊ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ನೋಡಿರಿ ಇಲ್ಲಿ ಹಂಚಿನ ಮನೆಗಳು. ಸೊ ಇದು ಮಾತ್ರ ತುಂಬ ಚೆನ್ನಾಗೈತಿ. ಇದು ನೆಕ್ಸ್ಟ್ ಚಿಕ್ಕೋಡಿ ರೋಡ್ ನೋಡ್ರಿ. ಇದು ಮಯ್ಯ, ನಿಂಗೊಂದು ಟಂಗ್ ಟ್ವಿಸ್ಟ್ ಕೊಡ್ತೀನಿ ಅಂತ ಹೇಳ್ತಿ. ನಾನು ನಿಂಗೊಂದು ಟಂಗ್ ಟ್ವಿಸ್ಟ್ ಕೊಡ್ತೇನೆ, ಹೇಳ್ತಿ? ಹಾಂ, ಕಾಗಿ ಪಕ್ಕ ಗುಬ್ಬಿ ಪಕ್ಕ, ಕಾಗಿ ಪಕ್ಕ ಗುಬ್ಬಿ ಪಕ್ಕ 10 ಸತಿ ಹೇಳು. ಪಟ್ಟದ ಹೇಳು ಗುಬ್ಬೆ. ಹೇಳಮ್ಮಯ್ಯ, ಹಂಗೆ ಮಾಡ್ತಿ. ಈಗ ಹೇಳ್ತಿಲ್ಲ, ನಿಂಗೆ 10 ರೂಪಾಯಿ ಕೊಡ್ತೀನಿ ನಾನು ಹೇಳಿದೆ ಅಂದ್ರೆ. ಮೈಗೆ ಎಷ್ಟು ಖುಷಿ ಆಗತ್ತೈತಿ ನೋಡ್ರಿ. ಊರ ಹತ್ರ ಬಂದಾಗ ನಮ್ಮ ಮೈಗೆ ಎಷ್ಟು ಖುಷಿ ಆಗತ್ತೈತಿ. ಊರ ಹತ್ರ ಬಂದಾಗ ಎಷ್ಟು ಖುಷಿ ಆಗತ್ತೈತಿ ನಮ್ಮ ಮೈಗೆ. ನನಗಂತೂ ಖುಷಿ ಇರುತ್ತೆ ಬಿಡು, ಆದರೆ ನಿನ್ನ ಖುಷಿ ನೋಡೋದೇ ನನಗಿಷ್ಟ ಅಲ್ಲ. ಮೈ ಹಾಯ್. ಯಾಕಪ್ಪ? ಒಳ್ಳೆ ಇಲ್ಲಿ ಕೊಪ್ಪಳ ಪೌಡ್ರ್ ತಾಡಿಸಿದ್ರೆ ಮುಗಿದೋಯ್ತು. ಇಲ್ಲೆಲ್ಲ ನಾವು ಹೇಳ್ದಂಗೆ ಕೇಳ್ಬೇಕೀಗ. ಅಲ್ಲಿದ್ದಾಗ ನೀನು ಹೇಳ್ದಂಗೆ ಕೇಳೀನಿ, ಇಲ್ಲಿ ಬಂದಾಗ ನಾನು ಹೇಳ್ದಂಗೆ ಕೇಳ್ಬೇಕು. ಅವ್ವಾ, ಇಲ್ಲಿ ನೋಡಿಲ್ಲಿ ರಿಯಾಕ್ಷನ್. ಮಯ್ಯ, ಏ ಮೈ. ಬಂತು ನೋಡು ಮಯ್ಯ ಹಿಂದೆ. ಹೋಗಿ ಹಿಂದೆ ಬಂದ್ಬಿಡ್ತು. ಇಂತು ಫೈನಲ್ ಆಗಿ ರಾಯಬಾಗ್ ಎಂಟ್ರಿ ಕೊಟ್ಟಿವಿ. ನೋಡಲ್ಲಪ್ಪ, ಇವಾಗ ನೋಡಿದ್ದು ನೋಡಿ ನೀನು. ಹಾಂ, ಹಿಂದೆ ಭಾಳ ಇತ್ತದ ಬೊಗ್ಗೆ. ನಮ್ಮಪ್ಪ ಕರ್ಕೊಂಡು ಹೋಗಕ್ಕೆ ಬಂದರು ಈಗ. ಸೊ ಇವಾಗ ಬೈಕ್ ತೊಗೊಂಡು 3 ಜನ ಊರ ಕಡೆ ಹೊರಡಬೇಕು. ಹಿಂದೆ ಗಾವಾಗಲ್ಲಪ್ಪ, ಮುಂದೆ ಕೊಟ್ಟುಬಿಡು. ಸೊ ನೆಕ್ಸ್ಟ್ ಸಿಗೋಣ.
ಸೊ ಇವಾಗ ಸ್ಟೇಷನಿಂದ ರಾಯಬಾಗ್ ಬಂದ್ವಿ. ಸ್ವಲ್ಪ ಒಂದು ಗುಳ್ದಾಳಾಗ ಗುಂಡು ಚೇಂಜ್ ಮಾಡಿದರು, ಹೊಸ ತೊಗೊಂಡಿದ್ರು. ಸೊ ಹಾಗಾಗಿ ಅವ್ನು ಸ್ವಲ್ಪ ಗುಳ್ದಾಳನ್ನ ಗಟಾಯಿಸ್ಬೇಕಿತ್ತು. ನಮ್ಮ ಮನೇಲಿ ಗುಳ್ದಾಳನ್ನ ಗಟಾಯಿಸಲ್ಲ, ಸೊ ಹೊರಗಡೆ ಗಟಾಯಿಸ್ತಾರೆ. ಸೊ ಹಾಗಾಗಿ ಅವ್ರ ಹತ್ರ ಬಂದು ಗುಳ್ದಾಳಿ ಗಟಾಯಿಸ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಸೊ ಇನ್ನೂ ರೆಡಿ ಮಾಡಾಕತ್ತಾರ. ನೋಡ್ರಿ ನಮ್ಮ ಕಡೆ ಹೆಂಗೆ ರೆಡಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಕೊಪ್ಪಳ ಸೈಡೆಲ್ಲ ಮನೆಯಲ್ಲೇ ಗಟಾಯಿಸ್ತಾರೆ, ಬಟ್ ನಾವು ಇಲ್ಲಿ ಯಾರೂ ಮನೇಲಿ ಗಟಾಯಿಸಲ್ಲ. ಸೊ ಇವ್ರ ಕಡೆ ಕೊಟ್ಟು ಗಟಾಯಿಸ್ತೀವಿ. ಇವರು ಎಷ್ಟು ರೆಡಿ ಮಾಡಿಕೊಡೋಕ್ಕೆ ನಮಗೆ 400 ಚಾರ್ಜ್ ಮಾಡಿದರು. ತುಂಬ ಕಾಸ್ಟ್ಲಿ ಅನ್ನಿಸ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನು ರೆಡಿ ಮಾಡಿಸ್ಕೊಂಡ್ವಿ. ನಿಂದು ಪೈಲ ಎಷ್ಟಿತ್ತು ಅಷ್ಟೇ ಐತೆ ಅವಾಗ ಕರೆಕ್ಟ್ ಆಗಿತ್ತಿಲ್ಲ ಅಂತಿಲ್ಲ ನಿಮ್ಮ ನಿಂದು ಫಸ್ಟಿಗೆ ಎಷ್ಟಿತ್ತು ಅಷ್ಟೇ ಐತೆ ಅವತ್ತು. ಇದೆಲ್ಲನೂ ಮುಗಿಸ್ಕೊಂಡು ತುಂಬ ಹೊಟ್ಟೆ ಹಸು ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಾನು ಮೈ ಅವು 3 ಜನ ಹೋಗಿ ಹೋಟ್ಲಲ್ಲಿ ದೋಸೆ ತೊಗೊಂಡು ಭರ್ಜರಿ ಬಾರಿಸಿದ್ವಿ. ಭಾಳ ಟೈಮ್ ಆಗಿತ್ತು ನಾವು ಅವನ ಹತ್ರ ಹೋಗೋ ಅಷ್ಟರಲ್ಲಿ. ಸೊ ಭರ್ಜರಿ ಬ್ಯಾಟಿಂಗ್ ಮಾಡ್ಕೊಂಡು ನಾವು ಹೊರಟಿದ್ದು ಮನೆ ಕಡೆಗೆ. ಸಾಹೇಬ್ರು ರೆಸ್ಟ್ ಮಾಡಕತ್ಬಿಟ್ರು. ನಮಸ್ಕಾರ. ಮಯ್ಯ ನಿಮ್ಮ ಅಜ್ಜಿ ಪೆಂಡ ಹೆಂಗೆ ಅನ್ಸಕತ್ತೈತಿ? ಬಿದ್ದಿನಲ್ಲ, ಟೈಮ್ 6:30 ಆಗೋಯ್ತು. ಫೈನಲಿ ನಮ್ಮೂರು ಸೇರ್ಕೊಂಡ್ವಿ. ಟೈಮ್ ಆಯಿತು. ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಗುಬ್ಬೆ ಬಾಯ್. ಬಾಯ್.